ಕನ್ನಡದಲ್ಲಿ ರುಂಡ ಮುಂಡ ಅಂತ ಎರಡು ಶಬ್ದ ಇದೆ. ಕನ್ನಡ ಗೊತ್ತಿದ್ದವರಿಗೆ ಸಂಸ್ಕೃತ ಅರ್ಥ ಆಗುವುದು ಕೆಲವು ಸಲ ಕಷ್ಟ ಆಗ್ತದೆ. ಯಾಕಂದರೆ ಕನ್ನಡದಲ್ಲಿ ರುಂಡ ಅಂದರೆ ತಲೆ, ಮುಂಡ ಅಂದರೆ ಕಬಂಧ. ಆದರೆ ಸಂಸ್ಕೃತ ಹಾಗಲ್ಲ. ಸಂಸ್ಕೃತದಲ್ಲಿ ಮುಂಡ ಅಂದರೆ ತಲೆ, ರುಂಡ ಅಂದರೆ ಕೆಳಗಿನದ್ದು. ಹೀಗೆ ಕನ್ನಡ ಸಂಸ್ಕೃತದಲ್ಲಿ ಸ್ವಲ್ಪ ಎಡವಟ್ಟಾಗಿ ಹೋಗಿದೆ. ಅಮ್ಮ ಮತ್ತು ಮಗಳಲ್ಲಿ ಈ ರೀತಿಯ ವ್ಯತ್ಯಾಸ ಆಗಿರುವಂಥದ್ದು. ಮುಂಡ ಅಂದರೆ ತಲೆ, ಮುಂಡನ ಅಂದರೆ ತಲೆ ಬೋಳಿಸುವುದು, ಮುಂಡಾಸು ಅಂದರೆ ತಲೆಗೆ ಕಟ್ಟತಕ್ಕಂತಹ ವಸ್ತ್ರ, ಮುಂಡಿಗೆ ಅಂದರೆ ತಲೆಗೆ ಸಿಕ್ಕಾಬಟ್ಟೆ ತೊಂದರೆ ಕೊಡುವಂಥದ್ದು, ಮಂಡಿಗೆ ಅಂದರೂ ಹಾಗೆ. ಅಂತೂ ಮುಂಡ ಅನ್ನೋ ಶಬ್ದ ತಲೆ ಅನ್ನುವ ಅರ್ಥದಲ್ಲಿರುವಂಥದ್ದು ಅಂತ ಗೊತ್ತಿರಬೇಕು ನಮಗೆ. ಹಾಗೆ ಅಂತೇಳಿ ಕನ್ನಡದಲ್ಲಿ ಆ ಶತ್ರುಗಳ ಮುಂಡವನ್ನು ಚೆಂಡಾಡಿದರು ಅಂತ ಹೀಗೆ ಪ್ರಯೋಗ ಮಾಡಬೇಡಿ. ಯಾಕಂದರೆ ಕನ್ನಡದಲ್ಲಿ ರೂಢಿಯಲ್ಲಿ ರುಂಡ ಅನ್ನೋ ಶಬ್ದ ತಲೆಗೆ ಬಂದು ಹೋಗಿದೆ. ಆದರೆ ಅದನ್ನೇ ಸಂಸ್ಕೃತದಲ್ಲಿ ಬಳಸಬೇಡಿ. ಸಂಸ್ಕೃತದಲ್ಲಿ ಮುಂಡ ಅಂದರೆ ತಲೆ. ಯಸ್ಮಾತ್ ಚಂಡಂಚ ಮುಂಡಂಚ, ಮುಂಡ ಅಂದರೆ ತಲೆ ಅಂತಲೇ ಅರ್ಥ ಆ ಶಬ್ದ. ಆದ್ದರಿಂದ ಇಲ್ಲಿ ಮುಂಡನ ಮಾಡಿಕೊಂಡವರಿಗೆ ಮುಂಡರು ಅಂತ ಹೆಸರು. ಅದೇ ಸ್ತ್ರೀಯರು ಅಕಸ್ಮಾತ್ ತಲೆ ಕೂದಲು ತೆಗೆದರೆ ಅವರಿಗೆ ಮುಂಡ ಅಂತ ಹೆಸರು. ಸಂಸ್ಕೃತದಲ್ಲಿ ದೀರ್ಘ ಹೇಳಿಬೇಕು. ಸಂಸ್ಕೃತದಲ್ಲಿ ಎಲ್ಲಿ ದೀರ್ಘ ಹೇಳಿತೇವೆ ಅದು ಕನ್ನಡದಲ್ಲಿ ಏ ಅಂತ ಆಗುತ್ತೆ. ಸೀತಾ ಅಂತಿದ್ದರೆ ಸೀತೆ ಅಂತ ಆಗುತ್ತೆ. ರಮಾ ಅದು ರಮೆ ಆಗುತ್ತೆ. ಲಜ್ಜಾ ಲಜ್ಜೆ ಆಗುತ್ತೆ. ಜಿಹ್ವಾ ಅದು ಜಿಹ್ವೆ ಆಗುತ್ತೆ. ಹಾಗಾಗಿ ಕನ್ನಡದಲ್ಲಿ ಏಕಾರಾಂತವಾದ ಶಬ್ದ ಇದ್ದರೆ ಅದನ್ನು ಸ್ತ್ರೀಲಿಂಗ ಅಂತ ತೀರ್ಮಾನ ಮಾಡಬೇಕು. ಹಾಗೆ ಅಂತೇಳಿ ಕತ್ತೆ, ಕುದುರೆ ಇದನ್ನೆಲ್ಲ ಸ್ತ್ರೀಲಿಂಗ ಅಂತ ತೀರ್ಮಾನ ಮಾಡಬೇಡಿ. ಯಾಕೋ ದಕ್ಷಿಣ ಕನ್ನಡದಲ್ಲಿ ಸ್ತ್ರೀಯರಿಗೆ ಕತ್ತೆ ಕುದುರೆ ಅಂತ ಬೈಯೋದು. ಯಾಕೋ ಅದೆಲ್ಲ ಸಂಸ್ಕೃತ ತಿಳ್ಕೊಂಡು ಬೈಯೋದೇನು. ರಂಡ ಅಥವಾ ಮುಂಡ ಅನ್ನುವ ಶಬ್ದಗಳು ವಸ್ತುತಃ ಅಲಂಕಾರ ಅನ್ನೋ ಅರ್ಥದಲ್ಲಿದೆ ಸಂಸ್ಕೃತದಲ್ಲಿ. ಬಹಳ ವಿಶೇಷ. ಮಂಡನ ಮುಂಡನ ಅನ್ನುವುದು ಅಲಂಕಾರ, ಭದ್ರಾಕರಣ ಅನ್ನುವ ಅರ್ಥದಲ್ಲಿದೆ. ಆದರೆ ಮುಂಡ ಅಂದರೆ ತಲೆ ಕೂದಲು ಸರಿಯಾಗಿ ತೆಗೆದ್ರು ಅಂದರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅರ್ಥ. ಈಗ ತುಂಬ ತಲೆ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಅಭಿಪ್ರಾಯ ಬಂದಿದೆ. ಆದರೆ ಅದೇ ಸ್ತ್ರೀಯರಿಗೆ ನಿಷೇಧ ಮಾಡಿದ್ದಾರೆ. ಸ್ತ್ರೀಯರಿಗೆ ಮುಂಡ ಅನ್ನೋ ಸ್ತ್ರೀಲಿಂಗದ ಶಬ್ದ ಇದೆ, ಅದು ಅಲಂಕಾರವನ್ನೆಲ್ಲ ಬಿಟ್ಟವಳು ಅನ್ನೋ ಅರ್ಥದಲ್ಲಿ ಬಳಕೆಯಲ್ಲಿದೆ. ನೋಡಿ, ಪಂಡಿತರ ಬಗ್ಗೆ ದಾಸರು ಹೇಳುವಾಗ ಮುಂಡರು ಆದರೂ ಪಂಡಿತರೆಲ್ಲರೂ ಅಂತ ಹೇಳಬೇಕೋ ಬೇಡೋ? ಇಲ್ಲ, ಮುಂಡೆಯರಾದರೂ ಪಂಡಿತರೆಲ್ಲರೂ ಅಂತ ಸ್ತ್ರೀಲಿಂಗ ಬಳಸಿದರು. ಅದು ಧ್ವನಿ. ಒಂದು ಶಬ್ದವನ್ನು ಬಳಸುವುದರ ಮೂಲಕ ವಿಶಿಷ್ಟಾರ್ಥವನ್ನು ಧ್ವನಿಸುವ ಉದ್ದೇಶ ಇದೆ ದಾಸರಿಗೆ. ಪುರುಷರು ಅವರು ವೇದಾಂಗ ವೇದಾಂತಗಳನ್ನು ಅಧ್ಯಯನ ಮಾಡಬೇಕಾದದ್ದು ಕರ್ತವ್ಯ ಇದೆ. ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋ ಅಧ್ಯೇತವ್ಯ ಅಂತ ಶ್ರುತಿ ಹೇಳ್ತದೆ. ಯಾವ ಪ್ರಯೋಜನೋದ್ದೇಶ್ಯವೂ ಇಲ್ಲದೆ ಕಿವಿ ಮುಟ್ಟಿ ನಾನು ಭಾರ್ಗವ ಗೋತ್ರದವ, ನಾನು ವಿಶ್ವಾಮಿತ್ರ ಗೋತ್ರದವ, ನಾನು ವಾಸಿಷ್ಠ ಅಂತ ಹೇಳಿಕೊಳ್ಳತಕ್ಕಂತಹ ವ್ಯಕ್ತಿ ಆ ಋಷಿಮುನಿಗಳು ಕೊಟ್ಟಂತಹ ಶಾಸ್ತ್ರವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಆ ಜವಾಬ್ದಾರಿಯನ್ನು ಯಾರು ಈಡೇರಿಸುವುದಿಲ್ಲ ಅವನು ಅಬ್ರಾಹ್ಮಣನಾಗುವುದಿಲ್ಲ. ಆತ ಬ್ರಾಹ್ಮಣ ಸ್ತ್ರೀ ಅಂತ ಕರೆಸಿಕೊಳ್ತಾನೆ. ಈ ಪಂಡಿತ ಅದನ್ನು ಅಧ್ಯಯನ ಮಾಡಲಿಲ್ಲ, ಕೇವಲ ತರ್ಕ ಕೋಲಾಹಲದಲ್ಲಿ ಮುಳುಗಿದ. ಆ ಸ್ತ್ರೀತ್ವವನ್ನು ಸೂಚಿಸುವುದಕ್ಕೋಸ್ಕರ ಮುಂಡೆಯರಾದರೂ ಪಂಡಿತರೆಲ್ಲರೂ ಅನ್ನುವ ಶಬ್ದವನ್ನು ದಾಸರು ಬರೆಸ್ತಾರೆ. ಒಟ್ಟಿನಲ್ಲಿ ಆದೇಶ ಏನು ಸಿಕ್ಕಿತು ಇದರಲ್ಲಿ? ನಿನ್ನ ಈ ಪಿಂಡಾಂಡದ ಒಳಗೆ ದೇವರು ತುಂಬಿದ್ದಾನಪ್ಪ, ಈ ಶರೀರದ ರಥಿ ಆ ಭಗವಂತನಿದ್ದಾನೆ, ನೀನು ಕೇವಲ ಸಹರಥಿಯಾಗಿ ಅವನ ಜೊತೆಗಿದ್ದಿ. ಆದ್ದರಿಂದ ಒಳಗಿರತಕ್ಕಂತಹ ಆ ರಥಿ, ಆ ಗಂಡ, ಆ ಒಡೆಯ, ಜಗದೊಡೆಯ ಯಾರಿದ್ದಾನೆ ಅವನನ್ನು ನೀನು ಕಾಣಬೇಕು. ಕಾಣದೇ ಹೋದರೆ ಬೋಳಿಸಿಕೊಂಡ ತಳೆಯುಳ್ಳಂತಹ ಅಪಾರ್ಥತೆ ನಿನ್ನಲ್ಲಿ ಬಂದು ಹೋಗುತ್ತೆ ಅನ್ನೋ ಧ್ಯಾನದ ಎಚ್ಚರವನ್ನು ತಿಳಿಸುವುದಕ್ಕೆ ಈ ಮಾತು. ಅದನ್ನು ಮುಂದುವರಿಸಿ ಹೇಳಿದರು. ಕುಂಡಲಿ ಶಯನನ ಪದ ಹೃತ್ ಪುಂಡರೀಕದೊಳು ಕಂಡು ಭಜಿಸದೆ ಈ ಪಿಂಡಾಂಡದೊಳಗಿನ ಗಂಡನ ಕಾಣದೆ. ಕುಂಡಲಿ ಶಯನ ಅಂದರೆ ಶೇಷಶಾಯಿ ಅಂತ ಅರ್ಥ. ಇದೇ ಶಬ್ದವನ್ನು ಬಳಸುವುದಕ್ಕೆ ಒಂದು ಉದ್ದೇಶ ಇದೆ. ಶೇಷ 3 ಸುತ್ತು ಹಾಕುವುದಕ್ಕೆ ಕುಂಡಲ ಅಂತ ಹೆಸರು. 3 ಸುತ್ತು ಹಾಕಿ ಹೆಡೆ ಎತ್ತಿದಾಗ ಅವನನ್ನು ಕುಂಡಲಿ ಅಂತ ಕರೀತೇವೆ. ನಮ್ಮ ಶರೀರದಲ್ಲಿ ಒಂದು ಶೇಷ ಶಕ್ತಿ ಇದೆ, ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಇನ್ನು ಸ್ವಲ್ಪ ನಿದ್ದೆ ಮಾಡುವವರು ಸಂಕಲ್ಪ ಮಾಡ್ಬೋದು, ಇತ ಪರಂ ಅಹಂ ನಿದ್ರಾಂ ಕರಿಷ್ಯೆ ಅಂತ. ಯಾಕಂದರೆ ಈಗ ಯೋಗಶಾಸ್ತ್ರ ಶುರು ಆಗ್ತದೆ. ಇದು ಒಂದು ಮುಂಡಿಗೆ. ಮೊದಲನೇ ಪಂಕ್ತಿ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ, ಮುಂದಿನದ್ದು ಮನಸ್ಸಿಟ್ಟು ಇಲ್ಲಿ ಕೇಳಿದರೆ ಅರ್ಥ ಆಗ್ಬೋದು, ಆಮೇಲೆ ಬೈಕೊಂಡು ಹೋಗ್ಬೋದು, ಆಚಾರ ಅರ್ಥ ಆಗದೇ ಇದ್ದಾಗ ಹೇಳಿಬಿಟ್ರು ಅಂತ ಅದು ಮಾಡ್ಬೋದು. ಇನ್ನು ಮುಂದಿನ ವಿಷಯ ಒಂದು ಸ್ವರೂಪದ ಮುಂಡಿಗೆಯ ಸ್ವರೂಪದಲ್ಲಿ ಹೇಳ್ತಾರೆ. ಆಧಾರ ಮೊದಲಾದ 6 ಚಕ್ರವ ಮೀರಿ ನಾದ ಬಿಂದು ಕಳೆ ಎಳಿದ ಬಳಿಕ ಶೋಧಿಸಿ ಸುಧೆಯ ಪ್ರಸಾದವನ್ನುಣ್ಣದೆ ಓದುತ ಮನದೊಳು ಒಂದನೂ ತಿಳಿಯದೆ ಮುಂಡೆಯರಾದರೂ ಪಂಡಿತರೆಲ್ಲರೂ. ಓದುತ
ಮನದೊಳು ಒಂದನೂ ತಿಳಿಯದೆ, ಓದಿದ್ದು ಎಲ್ಲ ಪುಸ್ತಕ ತಿರುವಿ ಹಾಕಿ ನೀವೇನಾದರೂ ಹೊಸ ವಿಷಯ ಅವರ ಹತ್ರ ಕೇಳಿದಿರಿ, ಆಚಾರ್ಯರೇ ಈ ವಿಷಯ ಎಲ್ಲಿದೆ ಅಂತ ಗೊತ್ತಾ? ಅವರು ಹೇಳ್ತಾರೆ ಅದು ಋಗ್ವೇದದ 9ನೇ ಮಂಡಲದ 12ನೇ ಸೂಕ್ತದ 3ನೇ ಮಂತ್ರದಲ್ಲಿ ಆ ವಿಷಯ ಇದೆ. ಅಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಹಾಗೆಲ್ಲ ಹೇಳಿದ್ದಾರೆ ಋಷಿಗಳು, ಮಂಡೆ ಕೆಟ್ಟವರು, ಎಲ್ಲಿ ಗೊತ್ತಿದೆ ಅವರಿಗೆ, ಏನೋ ಹೇಳಿಬಿಟ್ಟಿದ್ದಾರೆ. ಅಂದರೆ ಎಲ್ಲ ವಿಷಯ ಗೊತ್ತಿದೆ ಅವರಿಗೆ, ಎಲ್ಲಿ ಏನಿದೆ ಎಲ್ಲ ಗೊತ್ತಿದೆ, ಆದರೆ ಆ ಹೇಳಿದ ವ್ಯಕ್ತಿಯ ಮೇಲೆ ಶ್ರದ್ಧೆ ಇಲ್ಲ, ವಿಷಯಗಳಲ್ಲಿ ಶ್ರದ್ಧೆ ಇಲ್ಲ. ಓದುತ್ತಾ ಮನದೊಳು ಒಂದನೂ ತಿಳಿಯದೆ ಬರೀ ಓದುವುದಷ್ಟೇ, ಅವರಲ್ಲಿ ಜ್ಞಾನ ಇದೆ, ಶ್ರದ್ಧೆ ಇಲ್ಲ. ಶ್ರದ್ಧೆ ಇಲ್ಲದ ಜ್ಞಾನಕ್ಕೆ ಪಾಂಡಿತ್ಯ ಅಂತ ಕರೆಯುವುದಿಲ್ಲ, ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ. ಜ್ಞಾನವಿಲ್ಲದ ಶ್ರದ್ಧೆಗೂ ಕೂಡ ಶ್ರದ್ಧೆ ಅಂತ ಕರೆಯುವುದಿಲ್ಲ, ಅಂಧಶ್ರದ್ಧೆ ಅಂತ ಕರೀತಾರೆ, ಮೂಢನಂಬಿಕೆ ಅಂತ ಕರೀತಾರೆ. ಓದಬೇಕು, ಜೊತೆಗೆ ಶ್ರದ್ಧೆ, ನಂಬಬೇಕು, ನಂಬಿ ತಿಳಿಬೇಕು, ತಿಳಿದು ನಂಬಬೇಕು. ಇದು ಎರಡು ಜ್ಞಾನ ಮತ್ತು ಶ್ರದ್ಧೆಗಳು ಜೊತೆಗೆ ಸಾಗಬೇಕು ಅನ್ನುವುದು ನಮ್ಮ ಸನಾತನ ಧರ್ಮ. ಆದ್ದರಿಂದ ಶ್ರದ್ಧೆಯಿಂದ ಒಳಗಿರುವ ದೇವರನ್ನು ಕಾಣು, ಬರೀ ಶಾಸ್ತ್ರದಲ್ಲಿ ಮೇಲ್ನೋಟಕ್ಕೆ ಹಾರಾಡುವ ಕೆಲಸ ಮಾಡಬೇಡ ಅನ್ನೋ ಎಚ್ಚರ ಕೊಡುವುದಕ್ಕೋಸ್ಕರ ಒಳಗಿನ ದೇವರನ್ನು ಕಾಣುವ ಬಗೆಯನ್ನು ದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ದೇವರನ್ನು ಕಾಣಬೇಕಾದರೆ ನೇರ ಕೂತುಕೊಳ್ಬೇಕಂತೆ. ಅದು ಕುರ್ಚಿಯಲ್ಲಾದರೂ ಸರಿ, ನೆಲದಲ್ಲಾದರೂ ಸರಿ, ನೇರ ಕೂತುಕೊಳ್ಳುವುದು ಅಂದರೆ ಅರ್ಥ ಏನು? ನೆಲದಿಂದ ಅವನ ಬೆನ್ನಿನ ಭಾಗದಲ್ಲಿ ಯಾರಾದರೂ ಮೀಟರ್ ತಂದು ಅಭ್ಯಾಸ ಮಾಡಿದರೆ ಹೇಗಿದೆ ಅಂತ ನೋಡಿದರೆ ಅದು 90 ಡಿಗ್ರಿಯಲ್ಲಿ ಇರಬೇಕು. ಕೆಲವರದು ಹಾಗಲ್ಲ, ಅದು 120 ಡಿಗ್ರಿಯ ತನಕ ಬಂದಿರ್ತದೆ, ಅಷ್ಟು ಮುಂದಕ್ಕೆ. ಅವ ನೇರ ಕೂತರೆ ಹೇಗಿರಬೇಕು ಅಂದರೆ ಅವನ ತಲೆಯ ಮೇಲೆ 4 ಬಿಂದು ನೀರು ಬಿದ್ದರೆ ಅದು ಜಾರಿ ಹಾಗೆ ಅವನ ರೆಪ್ಪೆಗೆ ಹೊಳೆದದ್ದು ಕೆಳಗೆ ಬಿದ್ದರೆ ಎದೆಯ ಮೇಲೆ ಬೀಳುವ ಹಾಗಿರಬೇಕು. ಮನುಷ್ಯ ಕೂತರೆ ಅವನ ತಲೆಗೆ ಬಿದ್ದರೆ ನೆಲಕ್ಕೆ ಬೀಳುವುದು, ಅದು ಅವನ ಮೈ ಮೇಲೆಯೂ ಬೀಳುವುದಿಲ್ಲ, ಅಷ್ಟು ಬಗ್ಗಿರ್ತಾನೆ. ಆದರೆ ನೀನು ಒಳಗೆ ದೇವರನ್ನು ಕಾಣಬೇಕು, ಅದಕ್ಕೆ ಧ್ಯಾನದ ಸ್ಥಿತಿಯನ್ನು ಬೆಳೆಸಿಕೋ. ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ ಧಿಯ. ಮನಸ್ಸನ್ನು ಭಗವಂತನ ರೂಪದಲ್ಲಿ ಹೃದಯವೆಂಬಂತಹ ಹೃತ್ಪುಂಡರೀಕದೊಳು, ಹೃದಯ ಕಮಲದಲ್ಲಿ ನೀನು ಭಗವಂತನನ್ನು ಕಾಣಬೇಕಾದರೆ ಮೊದಲು ನೇರವಾಗಿ ಕೂತುಕೊಳ್ಳುವುದನ್ನು ಕಲಿ. ಕುಳಿತುಕೊಳ್ಳುವುದು ಅನ್ನೋದು ಚಿಕ್ಕ ವಿಷಯ ಅಲ್ಲ, ಅದಕ್ಕೆ ಆಸನ ಅಂತ ಹೆಸರು. ಆಸನ, ಪ್ರಾಣಾಯಾಮ. ಸರಿಯಾಗಿ ಕೂತುಕೋ. ಸರಿಯಾಗಿ ಕೂತುಕೊಂಡು ಹೃದಯ, ಆ ಹೃದಯಕ್ಕಿಂತ ಕೆಳಗೆ ನಾಭಿ, ನಾಭಿಗಿಂತ ಕೆಳಗೆ ಮೂಲಾಧಾರ. ಈ ಮೂಲಾಧಾರ ಅನ್ನೋದು ಮನುಷ್ಯನ ಮಧ್ಯ. ಅವನು ನಿಂತಾಗ ಮೂಲಾಧಾರ ಅಂದರೆ ವೃಷಣಾಸನ ಮೂಲ ಅಂತ ಕರೆಯುವ ಮನುಷ್ಯನ ಮಧ್ಯಭಾಗ, ಅದನ್ನು ಶರೀರ ಮಧ್ಯ ಅಂತ ಕರೀತಾರೆ. ಅದೇ ಕೂತುಕೊಂಡಾಗ ಅವನ ಹೃದಯವು ಶರೀರ ಮಧ್ಯವಾಗ್ತದೆ. ಹಾಗಾಗಿ ಶರೀರ ಮಧ್ಯ ಅನ್ನೋ ಶಬ್ದ ಬಳಸಿದಾಗ ನಾವು 2 ಅರ್ಥ ಗ್ರಹಿಸಬೇಕು. ಒಂದು ವೃಷಣಾಸನ ಮೂಲವೆನಿಸಿದಂತಹ ಮೂಲಾಧಾರ, ಮತ್ತೊಂದು ಹೃದಯ. ಇವೆರಡು ಶರೀರದ ಮಧ್ಯಗಳು. ಈ ವೃಷಣಾಸನ ಮೂಲದಲ್ಲಿ ಅಂದರೆ ಮನುಷ್ಯ ನೇರವಾಗಿ ಸರಿಯಾಗಿ ಕೂತಾಗ, ಚಕ್ಕಳ ಮಕ್ಕಳ ಹಾಕ್ಕೊಂಡು ಕೂತಾಗ ಯಾವ ಭಾಗ ನೆಲಕ್ಕೆ ತಾಗ್ತದೋ ಆ ಭಾಗ ಬೆನ್ನು ಮೂಳೆಯ, ಬೆನ್ನು ಹುರಿಯ ಮೂಲ ಭಾಗ, ಅದು ಮೂಲಾಧಾರ ಅಂತ ಕರೆಸಿಕೊಂಡ ಪ್ರದೇಶ. ಮೂಲಾಧಾರ ಯಾಕೆ? ಶರೀರವನ್ನು ಸಂಪೂರ್ಣವಾಗಿ ಧರಿಸಿದ ಶಕ್ತಿ. ಬೆನ್ನಿನ ಬಲ ಇಲ್ಲದೆ ಹೋದರೆ ಮನುಷ್ಯನ ಶರೀರಕ್ಕೆ ಅವಸ್ಥಾನ ವಿಶೇಷವೇ ಇಲ್ಲ, ಸಂಸ್ಥಾನ ವಿಶೇಷವೇ ಇಲ್ಲ. ಕೈ ಹೀಗಿದೆ, ಕಾಲು ಹೀಗಿದೆ, ಮೂಗು ಬಾಯಿಯ ಮೇಲಿದೆ. ಯಾಕೆ? ಬೆಂಬಲ ಸರಿಯಾಗಿರುವುದರಿಂದ. ಬೆಂಬಲ ಇಲ್ಲ, ಬೆನ್ನಿನ ಬಲ ಇಲ್ಲ ಅಂತಾದರೆ, ಬೆನ್ನಿನ ಮೂಳೆ ಹರಿಯಿತು ಅಂತಾದರೆ ಮನುಷ್ಯನಿಗೆ ಜೀವನವೇ ಬೇಡ ಅನಿಸುತ್ತೆ. ಅಯ್ಯೋ ಪಾಪ ಅವರಿಗೆ ಬೆನ್ನೋವು ಹೇಗಾಗಿದ್ದಾರೆ ನೋಡಿ ಅಂತ ಹೇಳ್ತೇವೆ ನಾವು. ಬೆನ್ನಿನ ಬಲ ಇಲ್ಲದೆ ಹೋದರೆ ಆ ವ್ಯಕ್ತಿತ್ವಕ್ಕೆ ಸುಖ ಇಲ್ಲ. ಆದ್ದರಿಂದ ಬೆನ್ನಿನ ಬಲ ಕೊಡುವ ಶಕ್ತಿಯನ್ನೇ ನಾವು ಮೂಲಾಧಾರ ಅಂತ ಕರೆಯೋದು. ಅದು ಮೂಲ ಆಧಾರ, ಇಡೀ ಶರೀರಕ್ಕೆ ಆಧಾರವಾದದ್ದು. ಆ ಮೂಲಾಧಾರದಿಂದ ನೀವು 4 ಅಂಗುಲ, ಆಮೇಲೆ 2 ಅಂಗುಲ ಮೇಲಕ್ಕೆ ಬಂದರೆ ಸ್ವಾಧಿಷ್ಠಾನ ಅನ್ನುವ ಚಕ್ರ ಇದೆ. ನಾನು ಅದರ ಬಗ್ಗೆ ಹೆಚ್ಚು ವಿವರಣೆ ಕೊಟ್ಟರೆ ನನಗೆ 2ವರೆಗೆ ನಿಲ್ಲಿಸುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಹೆಚ್ಚು ವಿವರಿಸುವುದಿಲ್ಲ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ. ನಾಭಿಯಿಂದ ಮೇಲಕ್ಕೆ 12 ಅಂಗುಲ ಮೇಲಕ್ಕೆ ಬಂದರೆ ಹೃದಯ ಕಮಲ ಕಾಣಿಸ್ತದೆ. ಅದನ್ನು ಅನಾಹತ ಚಕ್ರ ಅಂತ ಕರಿತೇವೆ. ಅಲ್ಲಿಂದ ಮತ್ತೆ 12 ಅಂಗುಲ ಮೇಲೆ ಬಂದಾಗ ಕಂಠದಲ್ಲಿ ವಿಶುದ್ಧ ಚಕ್ರ ಇದೆ. ವಿಶುದ್ಧ ಚಕ್ರದಿಂದ 12 ಅಂಗುಲ ಮೇಲೆ ಬಂದಾಗ 2 ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾಚಕ್ರ ಅನ್ನುವುದಿದೆ. ಸದ್ಯಕ್ಕೆ ಇಲ್ಲಿ ನಿಂತುಕೊಳ್ಳುವ. ಮೂಲಾಧಾರ ಸ್ವಾಧಿಷ್ಠಾನಂ ಮಣಿಪೂರಕಮೇವ ಚ ಅನಾಹತಂ ವಿಶುದ್ಧಾಖ್ಯಂ ಆಜ್ಞಾ ಷಟ್ಚಕ್ರ ಮುಚ್ಯತೆ. ಈ ಷಟ್ಚಕ್ರ ಅಂತ ನಾವು ಕರೆಯುವುದು ಮೂಲಾಧಾರದಿಂದ ಈ 2 ಹುಬ್ಬುಗಳ ಮಧ್ಯದ ತನಕ ಇರತಕ್ಕಂತಹ ಶರೀರದ ಶಕ್ತಿ ಕೇಂದ್ರಗಳು. ಆ ಭಾಗದಲ್ಲಿ ಸರಿಯಾಗಿ ಪೆಟ್ಟು ಬಿದ್ದರೆ ಮನುಷ್ಯ ಸಾಯ್ತಾನೆ.
ಆ ಭಾಗದಲ್ಲಿ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಮನುಷ್ಯ ಬದುಕ್ತಾನೆ. ಇದು ಮನುಷ್ಯನ ಶಕ್ತಿ ಕೇಂದ್ರಗಳು. ಒಬ್ಬ ಮನುಷ್ಯನನ್ನು ಸಾಯಿಸಬೇಕು ಅಂದರೆ ಅವನ ಕೈ ಕತ್ತರಿಸಿದರೆ ಅವ ಸಾಯುವುದಿಲ್ಲ, ಯಾಕಂದರೆ ಅದು ಶಕ್ತಿ ಕೇಂದ್ರ ಅಲ್ಲ. ಅವನ ಎದೆಗೆ ಗುದ್ದಿದರೆ ಸಾಯ್ತಾನೆ, ಯಾಕಂದರೆ ಅದು ಶಕ್ತಿ ಕೇಂದ್ರ, ಆತ್ಮಶಕ್ತಿಯ ಜಾಗೃತ ಸ್ಥಾನ. ಅವನ ಮೂಲಾಧಾರಕ್ಕೆ ಬಿಟ್ಟು ಬಿದ್ದರೆ ಬದುಕಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಸ್ವಾಧಿಷ್ಠಾನ ಅದು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅವನ ಈ ವಿಶುದ್ಧ ಚಕ್ರಕ್ಕೆ ಬಿಟ್ಟು ಬಿದ್ದರೂ ಕೂಡ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಶಕ್ತಿಯ ಪ್ರಧಾನ ಕೇಂದ್ರಗಳು ಈ 6. ಈ 6ರ ಮೇಲೆ 7ನೇದ್ದಿದೆ, ಸಪ್ತಚಕ್ರೇ ಷಳರ ಆಹುರರ್ಪಿತಂ. ಆ 7ನೇ ಚಕ್ರ ಯಾವುದು ಅಂತ ಹೇಳಿದರೆ, ಆತ ಹೊಟ್ಟೆಯಲ್ಲಿದ್ದಾಗ ತೆರೆದಿದ್ದ ರಂಧ್ರ, ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಹೊಟ್ಟೆಯಿಂದ ಹುಟ್ಟುವಾಗ ಆ ತಲೆಯ ಮೇಲೆ ಬಹಳ ಮೆತ್ತಗೆ ಇತ್ತು. ಹುಟ್ಟುವಾಗಲೇ ಅದಕ್ಕೊಂದು ಪೊರೆ ಬಂದು ಮುಚ್ಚಿಯೇ ಹುಟ್ಟಿದ್ದಾನೆ. ಆಮೇಲೆ ತಂದೆ ತಾಯಿಯರಿಬ್ಬರೂ ಸೇರಿ ಅದಕ್ಕೆ ಸರಿಯಾಗಿ ಎಣ್ಣೆ ಹಚ್ಚಿ ತಟ್ಟಿ ಮತ್ತೊಮ್ಮೆ ಆ ರಂಧ್ರ ತೆಗೆಯದೇ ಇರುವಷ್ಟು ಗಟ್ಟಿ ಮಾಡಿಟ್ರು. ಯಾಕಂದರೆ ಆ ರಂಧ್ರ ತೆರೆದರೆ ಅದರ ಮೂಲಕ ಇವ ಮೋಕ್ಷಕ್ಕೆ ಹೋದಾನು, ನನ್ನ ಮಗ ಮೋಕ್ಷಕ್ಕೆ ಹೋದರೆ ನನಗೆ ಪಿಂಡ ಹಾಕುವುದು ಯಾರು ಅಂತ ಆಲೋಚನೆ ಮಾಡಿಕೊಂಡು ಅವನ ತಲೆಯಲ್ಲಿದ್ದ ಬ್ರಹ್ಮರಂಧ್ರ ಬಿಡಿಸದೇ ಇರುವ ಹಾಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಶಿರಸ್ಸಿನಲ್ಲಿ ಒಂದು ರಂಧ್ರ ಇದೆ. ಆದ್ದರಿಂದ ಇಡೀ ಶರೀರವನ್ನು ಒಟ್ಟಿಗೆ ಏಕಾದಶದ್ವಾರ ಅಂತ ಉಪನಿಷತ್ತು ಕರೆಯುತ್ತೆ. ಪುರಂ ಏಕಾದಶದ್ವಾರಂ ಅಜಸ್ಯಾ ವಕ್ರಚೇತಸಃ. ಈ ಶರೀರವೆಂಬ ಪುರ ಏಕಾದಶದ್ವಾರ. ನಾವು 9 ಅದಕ್ಕೊಂಬತ್ತು ಛಿದ್ರವಾದ ಅಂಬಿಗಾ ನಾನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಇದಕ್ಕೆ 9 ಛಿದ್ರ ಅಂತ ಹೇಳಿದರೆ ಉಪನಿಷತ್ತು 11 ಛಿದ್ರ ಅಂತ ಕರೆಯುತ್ತೆ. ಬಿಟ್ಟ 2 ಛಿದ್ರಗಳು ಯಾವುದು? ಒಂದು ನಾಭಿರಂಧ್ರ, ಮತ್ತೊಂದು ಬ್ರಹ್ಮರಂಧ್ರ. ನಾಭಿಯ ರಂಧ್ರ ಹೊಟ್ಟೆಯಲ್ಲಿದ್ದಾಗ ತಾಯಿಯ ಆಹಾರವನ್ನು ಪಡೆಯುವುದಕ್ಕೋಸ್ಕರ ನಿರ್ಮಿಸಿದ ರಂಧ್ರ. ಹುಟ್ಟಿದ ಮೇಲೆ ಅದರ ಉಪಯೋಗ ಬರಲಿಲ್ಲ, ಹೊಕ್ಕಳ ಬಳ್ಳಿ ಕತ್ತರಿಸಿದ ಮೇಲೆ ಅದನ್ನು ಮುಚ್ಚಿದರು. ಶಿರಸ್ಸಿನ ರಂಧ್ರವು ಗರ್ಭದಲ್ಲಿದ್ದಾಗ ಆತ್ಮತತ್ವವನ್ನು ಅನುಸಂಧಾನ ಮಾಡುವುದಕ್ಕೆ ಇದ್ದಂತಹ ರಂಧ್ರ, ಅದನ್ನೂ ಮುಚ್ಚಿಬಿಟ್ಟಿದ್ದೇವೆ. ಕೊನೆಗೆ ಸಾಯುವಾಗ ಅದು ತೆರ್ಕೊಳ್ಳಿಲ್ಲ ಅಂದರೆ ಕೆಲವು ಸಲ ತೆಂಗಿನಕಾಯಿ ಹೊಡೆದಾದರೂ ಅದನ್ನು ಒಡೆಯುವುದಕ್ಕೆ ಪ್ರಯತ್ನಿಸ್ತಾರೆ. ಹೀಗೆ ಶರೀರದ 2 ಪ್ರಮುಖವಾದ ರಂಧ್ರಗಳಿದ್ದಾವೆ. ಅದು ಈ ಸಪ್ತಚಕ್ರ ಅಂತ 7ನೆಯ ಚಕ್ರ ಅಂತ ಕರೆಸಿಕೊಳ್ಳತಕ್ಕಂತಹ ಸಹಸ್ರ ಅರಗಳಿಂದ ತುಂಬಿದ ಭಗವಂತನ ವಾಸುದೇವ ರೂಪದ ಸನ್ನಿಧಾನಕ್ಕೆ ಪಾತ್ರವಾದಂತಹ ಪ್ರದೇಶ. ಈ ಶರೀರದಲ್ಲಿ ನೀನು ಆಧಾರ ಮೊದಲಾದ 6 ಚಕ್ರವ ಮೀರಿ ನಾದ ಬಿಂದು ಕಳೆ ಎಳಿದ ಬಳಿಕ, ಈ 6 ಚಕ್ರದ ಒಳಗೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. ನಾವು ಒಂದು ಶಬ್ದ ಅಕ್ಷರ ಮಾತಾಡಬೇಕಾದರೆ ಶರೀರದ ಒಳಗೆ ಅನೇಕ ಕೆಲಸಗಳು ನಡೀತಾವೆ, ನಮಗೆ ಗೊತ್ತೇ ಆಗುವುದಿಲ್ಲ. ನಾನು ಎಷ್ಟು ಚಂದ ಮಾತಾಡಿದೆ ಗೊತ್ತಾ ಅಂತ ನಮ್ಮನ್ನು ನಾವು ಹೊಗಳಿಕೊಳ್ತೇವೆ. ಆದರೆ ಅಷ್ಟೂ ಕೆಲಸ ಒಳಗೆ ಯಾರು ನಡೆಸಿದ್ದಾರೆ ಅನ್ನುವುದನ್ನು ಚೂರೂ ಆಲೋಚಿಸುವುದಿಲ್ಲ. ಒಂದು ಅಕ್ಷರ ಬಾಯಿಯಿಂದ ಹೊರಗೆ ಬರಬೇಕಾದರೆ ಕೆಲಸ ನಾಭಿಯ ಪಕ್ಕದಲ್ಲಿರುವ ಸ್ವಾಧಿಷ್ಠಾನದಲ್ಲಿ ಕೆಲಸ ಶುರುವಾಗ್ತದೆ. ಅಲ್ಲಿ ಇರುವ ಗಾಳಿಯನ್ನು ಪ್ರಾಣದೇವರು ಹೊಡಿತಾರಂತೆ. ಗಾಳಿ ಮೇಲಕ್ಕೆ ಹೋಗಿ ಮಾತಾಡು ಅಂತ, ಅದಕ್ಕೆ ಉದಾನ ಅಂತ ಹೆಸರು. ಉತ್ ಅಂದರೆ ಮೇಲೆ, ಉದ್ಗತವಾಗಿ ಮೇಲಕ್ಕೆ ಬರುವ ಗಾಳಿಯನ್ನು ಹೊಡಿತಾರೆ. ಹೊಡೆದ್ರೆ ಆ ಗಾಳಿ ತಿರುಗಿ ನಿಲ್ತದೆ ಪ್ರಾಣನ ಕಡೆಗೆ. ಏನಾಗಬೇಕು, ಏನಪ್ಪಣೆ ಅಂತ ಕೇಳ್ತದೆ ಉದಾನ ಅನ್ನುವ ಪ್ರಾಣದೇವನ ಮಗ. ಆಗ ಪ್ರಾಣ ಹೇಳ್ತಾನೆ, ಮೇಲಕ್ಕೆ ಹೋಗಿ ಇವನಿಗೆ ಈಗೊಂದು ಅಂತ ಉಚ್ಚರಿಸಬೇಕಂತೆ, ಮೇಲಕ್ಕೆ ಹೋಗು ಅಂತ ಹೇಳುತ್ತೆ. ಪ್ರಾಣನ ಆದೇಶ ಬಂದ ಕೂಡಲೇ ಇದು ಬಿಸಿ ಆಗುತ್ತಂತೆ ಗಾಳಿ. ಬಿಸಿಯಾದ ಗಾಳಿ ಅಲ್ಲಿಂದ ಮೇಲಕ್ಕೆ ಬರ್ತದೆ. ಇದು ಪ್ರಾಣಾಗ್ನಿ ಅಂತ ಹೆಸರು. ಈ ಪ್ರಾಣಾಗ್ನಿಯಿಂದ ಬಿಸಿಯಾದಂತಹ ಗಾಳಿ ಅಲ್ಲಿಂದ ಮೇಲಕ್ಕೆ ಬರ್ತದೆ. ಅಂದರೆ ಶಬ್ದ ಮೊದಲು ಅನ್ನುವ ಶಬ್ದ ಹುಟ್ಟಿದ್ದು ಎಲ್ಲಿ ಅಂದರೆ ನಾಭಿಯಲ್ಲಿ ಹುಟ್ಟಿತು. ನಾಭಿಯಲ್ಲಿ ಹುಟ್ಟಿದ ಶಬ್ದಕ್ಕೆ ಪರ ಅಂತ ಹೆಸರು. ಪರ ಅಂದರೆ ಚೂರೇ ಚೂರು ಪ್ರತ್ಯಕ್ಷ ಅಲ್ಲ, ಅದು ಪರೋಕ್ಷ. ನಮಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಅತಿ ಸೂಕ್ಷ್ಮ ರೂಪದಿಂದ ವರ್ಣದ ಉತ್ಪತ್ತಿಯಾದದ್ದು ಅಥವಾ ವರ್ಣದ ಅಭಿವ್ಯಕ್ತಿಯಾದದ್ದು ಅದು ಇವನ ಸ್ವಾಧಿಷ್ಠಾನ ಚಕ್ರದಲ್ಲಿ. ಅಲ್ಲಿಂದ ಆ ಗಾಳಿ ಬಿಸಿಯಾದದ್ದು ಮೇಲಕ್ಕೆ ಬಂತು. ಮೇಲಕ್ಕೆ ಬಂದು ಹೃದಯಕ್ಕೆ ಬಂದಾಗ ಆ ಶಬ್ದ ಕೇಳಿಸಲಿಕ್ಕೆ ಶುರುವಾಗ್ತದೆ. ಈ ಕಿವಿಗೆ ಕೇಳಿಸುವುದಿಲ್ಲ, ಒಳಗಿವಿಗೆ ಕೇಳಿಸುತ್ತೆ. ಬಾಕ್ಯ ಕಿವಿಗೆ ಕೇಳಿಸಬೇಕಾದರೆ ಅದು ಬಾಯಿಯಿಂದ ಉಚ್ಚರಿಸಲ್ಪಡಬೇಕು, ಅಲ್ಲಿಯ ತನಕ ಕೇಳಿಸುವುದಿಲ್ಲ. ಒಳಗಿವಿ ಕೇಳಬಹುದಾದ ಶಬ್ದ ಹೃದಯದಲ್ಲಿ ನಿಷ್ಪನ್ನವಾಯಿತು. ಆ ಶಬ್ದವನ್ನು ಪಶ್ಯಂತಿ ಅಂತ ಕರೀತಾರೆ.